ನಮ ಇಂದು ಶ್ರೀ 5ನೇ ವರ್ಷದ ಶ್ರೀ ಸಾಯಿಬಾಬಾರವರ ಜಾತ್ರೆ ಮಹೋತ್ಸವ ಹಾಗೂ ದೀಪೋತ್ಸವ ಅಂಗವಾಗಿ ನಡೆಯುವಂಥ ಈ ಜಾತ್ರೆ ಕಾರ್ಯಕ್ರಮಕ್ಕಾಗಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ರಾಮಶರಣ ರಾಮಲಿಂಗೇಶ್ವರ ಮಠ ಪೇಟ ಅಮ್ಮಪುರ ಪಾದಗಳಿಗೆ ಪಣಬಟ್ಟು, ಅದೇ ರೀತಿ ಶ್ರೀ ಬಾಲಯೋಗಿ ಮಹಾಸ್ವಾಮಿಗಳು, ಶ್ರೀ ಮಣಿಕಂಠ ಮಹಾಸ್ವಾಮಿಗಳು, ಶ್ರೀ ಸಾಯಿಬಾಬಾ ಸಾನ್ನಿಧ್ಯ ನಡೆಯಾಳ್ ಇವರಲ್ಲಿ ಪಾದಕ್ಕೂ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಮತ್ತು ಅತಿಥಿಗಳು ಹಾಗೂ ಎಲ್ಲ ಊರಿನ ಹಿರಿಯರು ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಾನು ನಮಸ್ಕರಿಸ್ತೇನೆ. ಈ ಶಾಪುರ ತಾಲೂಕಿನ ಚಾಮನಾಳ್ ನಡೆಯಾಳ ಬಾಜು ಒಬ್ಬ ಸಾಯಿಬಾಬನ ಮಠ ಒಂದು ಅಡವಿಯಲ್ಲಿ ಇಷ್ಟು ದೂರ ಇದ್ದು ಇಷ್ಟೆಲ್ಲ ತಾವು ಭಕ್ತರು ಈ ಕುಂಭ ಹೊತ್ಕೊಂಡು ಬಂದು ಈ ಜಾತ್ರೆ ಯಶಸ್ವಿ ಮಾಡಿ ಅಂದ್ರೆ ನಮ್ಮೆಲ್ಲ ವೇದಿಕೆ ಮುಖಾಂತರ ತಮ್ಮೆಲ್ಲ ಭಕ್ತಾದಿಗಳ ಪಾದಕ್ಕೆ ನಾವು ಋಣಾಚೂರಿಯಾಗಿರುತ್ತೆ ಅಂತ ಹೇಳ್ತೀವಿ. ಇಷ್ಟ ಯಾಕಂದ್ರೆ ಗೊತ್ತಿರಲಿ ನಿಮಗೆಲ್ಲ, ಈ ದೈವ ಧರ್ಮ ಸಾಂಸ್ಕೃತಿಕ ಅನ್ನೋವಂಥದ್ದು ಭಾಳ ಕಡಿಮೆ ಅದು ಇತ್ತೀಚಿನ ಜನದಾಗ. ಎಲ್ಲರೂ ಏನಾಗಿರಿ ಅಂದ್ರೆ ಕೈಯಾಗ ಒಂದು ಮೊಬೈಲ್, ರೀಲ್ಸ್, ಟಿವಿ, ಫೇಸ್ಬುಕ್, ವಾಟ್ಸಪ್ ಇದ್ರೆ ಸಾಕು. ಬಗಲ ಗಂಡರವ್ರನ್ನ ಬೇಕಾಗಿಲ್ಲ, ಅವು ಗಂಗಾಳದಾಗ ಏನು ಹುಳನ ಬಿದ್ದಾವಂತ ಗೊತ್ತಿಲ್ಲ, ಎಲ್ಲ ಸೋಂಕು ತಿನ್ನೋದು, ಮೊಬೈಲ್ ಹಂಗೆ ಮುಂದೆ ಸರಿಸಂತ ಹೋಗೋದು. ಯಾಕಂದ್ರೆ ನಾವು ಅದು ಮೊದಲು ಹೇಳ್ತಾರೆ ಆಪ್ತ ಮಾತ್ರ ಪಿಕ್ಚರ್ದಾಗ ನಾಗವಲ್ಲಿ ಪಿಕ್ಚರ್ ನೋಡ್ತಾ ನೋಡ್ತಾ ನಾಗವಲ್ಲಿಯಾಗಿ ಪರಿವರ್ತನೆ ಆಗ್ತಾಳಂತ. ಅಲ್ಲಿ ಯಾವುದೋ ಒಬ್ಬ ಅಲ್ಲಿ ಏನೋ ದೊಡ್ಡದು ಮಾಡಿದಂದ್ರೆ ಅದನ್ನ ನಾವೇ ಅಂತ ತಿಳ್ಕೊಂಡು ಅದನ್ನ ಮಾಡಕ್ ಮಾಡ್ತಾರೆ. ಚಾಲವೇ ಟ್ರೆಂಡಿಂಗ್. ಒಬ್ಬಕ್ಕೆ ಪದ ತಪ್ಪಾಡಿದ್ರೆ ಕೂಡ ಸಾಕು, ಆ ತಪ್ಪಾಡೋದನ್ನ ಓಡಿಸ್ತಿರ್ತಾರೆ ಮಂದಿ. ಯಾಕಂದ್ರೆ ಅಂಥ ಕಾಲದ ನಾವು ಹೊಂಟಿವಿ. ಇವತ್ತು ನಿಮ್ಗೆ ಗೊತ್ತಿರಲಿ, ಸಾಯಿಬಾಬಾ ಅಂತಂದ್ರೆ ಯಾರಂದ್ರೆ ಸಾಯಿಬಾಬಾ ಒರಿಜಿನಲ್ ಹೆಸರೇ ಇರಲಿಲ್ಲ, ಅದಕ್ಕೆ ಜಾತಿ ಅನ್ನುವಂಥದ್ದು ಇರಲಿಲ್ಲ, ಧರ್ಮ ಅನ್ನುವಂಥದ್ದು ಇರಲಿಲ್ಲ. ಹಿಂದೂ ಮುಸ್ಲಿಮ್ಸ್ ಎರಡು ಆಚರಣೆ, ಎಲ್ಲ ಧರ್ಮಕ್ಕೂ ಗೌರವಿಸತಕ್ಕಂಥ ಭಾವ ಯಾರು ಸಾಯಿಬಾಬಾ ಅದಾನ. ಆ ಸಾಯಿಬಾಬಾ ಇವತ್ತಿಗೂ ಒಂದು ಜಾತಿ ಧರ್ಮ ಭೇದ ಭಾವ, ಬಡವರು ಶ್ರೀಮಂತರು, ಸಣ್ಣರು ದೊಡ್ಡರು, ಹೆಣ್ಣು ಗಂಡು ಭೇದ ಭಾವನ ಇಲ್ಲಾರಂತ ಒಂದು ಸಾಯಿಬಾಬಾ. ಅಂತ ಸಾಯಿಬಾಬಾ ಇಂಥ ಸಣ್ಣ ಹಳ್ಳಿ ಒಳಗ ಮಠ ಕಟ್ಟಿಕೊಂಡು ನಿರಂತರವಾಗಿ ತಮ್ಮ ಊರಿನ ಗುರುಗಳು ಎಲ್ಲಾ ಮಠಗಳಿಗೆ ತಿರುಗಾಡಿ ಕಾರ್ಯಕ್ರಮಗಳನ್ನು ನಡೆಸಿ ತಮ್ಮೆಲ್ಲ ಭಕ್ತರಿಗೆ ಈ ಊರಿನ ಪುಣ್ಯ ನಿಮ್ಮ ತಟ್ಲಿ ಅನ್ನುವಂಥ ಜಾತ್ರೆ ನಡೆಸ್ತಾರಲ್ಲ, ಗುರುಗಳು ನಿಜಕ್ಕೂ ನಿಮಗೆ ಪುಣ್ಯ ಅನ್ನುವಂಥ ಮಾತು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೋಡ್ರಿ, ನೀವು ಮನ್ಯಾಗ ಒಂದು ಸಣ್ಣ ಲಗ್ನ ಮಾಡ್ಬೇಕಾದ್ರೆ ಒಂದು ತಿಂಗಳಿನ ಚಾಲು ಮಾಡಿರ್ತೀರಿ, ಮನೆ ಲಗ್ನ ಅಂತ. ಪಾಪ ಮುತ್ತೆ ಧನು ಮನದಿಂದ ಯಾರು ಸಹಾಯ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ಟೆಂಟ್ ಹೊಡೆದು ಇಂಥ ಊರಿನೊಳಗೆ ಒಂದು ಜಾತ್ರೆ ಮಾಡ್ಬೇಕಾದ್ರೆ ಸುಮ್ಮಲ್ಲ ತಾಯಂದ್ರೆ ತಾವೆಲ್ಲ ತಿಳ್ಕರಿ. ಈ ಮಠಕ್ಕೆ ಏನಾದ್ರೂ ಆಸ್ತಿ ಇರ್ತದಂದ್ರೆ ಅದು ನಿಮ್ಮಂಥ ಭಕ್ತಾದಿಗಳ ಆಶ್ರಯ. ನೀವು ಕೊಟ್ಟಂತ ಒಂದು ರೊಟ್ಟಿನೇ ಮಠಕ್ಕೆ ಪ್ರಸಾದ, ನೀವು ಕೊಟ್ಟಂತ ನೀರೇ ಮಠಕ್ಕೆ ಆಶೀರ್ವಾದ. ನೀವೇನು ಮಠಕ್ಕೆ ಬಂದು ನೀವು ಕುಂತಿರ್ತಿರಲ್ಲ, ಈ ಮಠ ಬೆಳೆದ್ರು ನಿಮ್ಮದೇ, ಮಠದಾಗ ಊಟ ಮಾಡಿದ್ರು ನಿಮ್ಮದೇ.